നിനക്ക് ഹാല് വേണ്ടിയല്ലേ? ഞാൻ തരാം. ಏನೋ ನಗು? ಅಮ್ಮನ್ ನೋಡಿ ನಿನ್ ನಗು ಬಂತ? ಜಾಣ ನೀನು. ಸುಮ್ನೆ ನೀನೇ ನಗ್ತಾ ಇದೆಯಾ? ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ಹೇಳಮ್ಮ, ಯಾಕೆ ಬಂದೆ ನೀನು? 2 ಥ್ಯಾಂಕ್ಸು, 1 ಸಾರಿ. ಅರ್ಥ ಆಗ್ಲಿಲ್ಲ. ದಿಕ್ಕು ದೆಸೆ ಇಲ್ದಿರೋ ನನ್ಗೆ ಈ ಮನೇಲಿರಕ್ಕೆ ಅವಕಾಶ ಕೊಟ್ಟಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್. ನಿಮ್ ಹೆಂಡತಿಗೆ ಅಂತ ಪ್ರೀತಿಯಿಂದ ನೀವು ಕೊಡ್ಸಿದ ಒಡವೆನೆಲ್ಲ ನಾನು ಮಾರ್ಬಿಟ್ಟೆ. ಅವ್ರನ್ನ ಕೀಪು ಅದು ಇದು ಅಂತ ಏನೇನೋ ಮಾತಾಡ್ಬಿಟ್ಟೆ, ಅದಕ್ಕೆ ಸಾರಿ. ಈಗ ನಿಮ್ಮೇಲೆ ಲವ್ ಬಂದು ಆಸೆನೂ ಬಂದು ಇನ್ನು ಏನೇನೋ ಒಟ್ಟೊಟ್ಟಿಗೆ ಬಂದಿದೆ. ಅದಕ್ಕೆ ನನ್ ಕುತ್ತಿಗೆಗೊಂದು ತಾಳಿ ಕಟ್ಟಿ ಹೆಂಡತಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಅಡ್ವಾನ್ಸ್ ಥ್ಯಾಂಕ್ಸ್. ಸುಮ್ನೆ ನಿನ್ಗೇನ್ ಅರ್ಥ ಆಯ್ತು? ನೋಡು, ಟೋಟ್ಲಾಗಿ ಎಲ್ಲದಕ್ಕೂ ಸೇರಿ ಒಂದೇ ಉತ್ತರ, ಸಾರಿ. ಹೊರಟೋಗು. ನಾನ್ ಯಾಕೆ ಹೋಗ್ಲಿ? ಇಷ್ಟ ದಿವಸ ನಿಮ್ ಹೆಂಡತಿ ಅನ್ನೋ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದೆ. ಈಗ ನಿಮ್ಮನ್ನು ಮಗುನು ಮರ್ತು ಬದುಕೋಕೆ ನನ್ನಿಂದ ಸಾಧ್ಯ ಇಲ್ಲ. ನೋಡು, ಆ ಡಾಕ್ಟರ್ ಹೇಳಿದ್ ಒಂದೇ ಒಂದ್ ಸುಳ್ಳಿಂದ ಬಂದ್ ಅಟ್ಯಾಚ್ಮೆಂಟ್ ಇವೆಲ್ಲ ಈಗೆಲ್ಲ ಕ್ಲಿಯರ್ ಆಯ್ತಲ್ಲ? ಮೊದಲಿಂದ ರೈಟ್ ಹೇಳು. ಏನ್ ಮುಖ ನೋಡ್ತಾ ಇದೀಯಾ? ನೀನ್ ಓದಿರೋ ಹುಡುಗಿ ತರ ಕಾಣಿಸ್ತಾ ಇದೀಯಾ? ದೊಡ್ಡ ಮನ್ತಂದಳ ತರನೂ ಕಾಣಿಸ್ತಾ ಇದೀಯಾ? ಸ್ವಲ್ಪ ದಿವಸ ವೆಯ್ಟ್ ಮಾಡು, ನಿನ್ ಹಳೇದೆಲ್ಲ ಜ್ಞಾಪಕ ಬರುತ್ತೆ. ಒಂದ್ ಒಳ್ಳೆ ಹುಡುಗನ್ ಮದುವೆ ಮಾಡ್ಕೊಂಡು ನೆಮ್ಮದಿಯಿಂದ ಸಂಸಾರ ಮಾಡು. ಐ ಲವ್ ಯು. ಐ ಕಿಲ್ ಯು. ಥ್ಯಾಂಕ್ ಯು. ನಿಂತ್ಕಳೆ. ಏನು ಕೂಗ್ತಾನೆ ಇದೀನಿ, ಅತ್ತೆ ಮನೆ ನುಗ್ಗತ್ತ ನುಗ್ಕೊಂಡು ಬರ್ತಾ ಇದೀಯಲ್ಲ, ಲೂಸ ನೀನು? ಕೈ ತೆಗಿರಿ. ತೆಗಿರಿ ಕೈನ. ಏನ್ರಿ ಹೋಗು ಹೋಗು ಅಂತ ನಾನು ಹೇಳ್ ಬಿಸಾಕ್ತಾ ಇದ್ದೀರಾ? ಮೊದ್ಲು ನನ್ ಚೀಲ ಕೂತ್ರ ಕೊಡಿ. ಬಂದೆ ಅಂದ್ರೆ ಮೂತಿ ಹೊಡೆದಾಕ್ಬಿಡ್ತೀನಿ ಮಗನೇ. ಅಲ್ಲಮ್ಮ, ನಿನ್ ಶೀಲನ ನಾನೇನಮ್ಮ ಮಾಡ್ದೆ? ಏನ್ ಮಾಡಿಲ್ಲ ನೀವು. ಇವತ್ ಬೆಳಗ್ಗೆನೆ ನನ್ನನ್ನು ತಪ್ಕೊಂಡು ಇಲ್ಲೆಲ್ಲ ಮೂತಿ ಇಟ್ಟು ಹಾ ಹೂ ಅಂತ ರಸಿಕತೆಯಿಂದ ಏನೇನು ಮಾಡಿಲ್ಲ ನೀವು. ನಿನ್ ಪಕ್ಕದಲ್ಲಿ ಬಂದ್ ಮಲಗಿದ್ದಕ್ಕೆ ಅದೆಲ್ಲ ಆಯ್ತು. ಅದು ಆಫ್ಟರ್ ಆಲ್ 5 ಸೆಕೆಂಡ್ ತಾನೆ. 5 ಸೆಕೆಂಡ್ ಆದ್ರೇನು 1 ಸೆಕೆಂಡ್ ಆದ್ರೇನು ಬೇರೆಯವ್ರನ್ನ ಮದ್ವೆ ಮಾಡ್ಕೊಂತ ಹೇಳ್ತಿದ್ರಲ್ಲ, ಮತ್ತೊಬ್ಬನ ಸಂಸ್ಥಾನದಲ್ಲಿ ನೀವ್ ಯಾಕೆ ಕೈ ಬಾಯಿ ಇಡ್ಬೋದು? ಅಯ್ಯಯ್ಯೋ, ಏನ್ ಭಾರಿ ದೊಡ್ಡ ಖಜಾನೆ ಅದು. ನನ್ ಕೊಳ್ಳೆ ಹೊಡೆದು ಖಾಲಿ ಆಗೋಯ್ತು. ಹೀಗೆ ಬಿಟ್ರೆ ನಾನು ಬಸ್ರಿ ಅಂತ ಊರೆಲ್ಲ ಡಂಗೂರ ಹೊಡೆದ್ಬಿಟ್ಟಿಯಾ. ನೀನ್ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು. ಏನೋ ಮಟು? ಗುಡ್ ಮಾರ್ನಿಂಗ್ ಬಾಸ್. ಏನ್ ಗಂಧದ ಕಡ್ಡಿ ಎಲ್ಲ ಬಹಳ ಜೋರಾಗಿದೆ. ಸಾಲದವನ್ ಯಾವನಾರು ಬಂದಿದ್ದಾನ? ಇಲ್ಲ ಬಾಸ್, ಇವತ್ ಲಕ್ಷ್ಮಿ ಕಣ್ ತೆರೆದು ಬಿಟ್ಟಿದ್ದಾಳೆ. ಲಕ್ಷ್ಮಿನಾ? ಒಳಗೊಂದ್ ಪಾರ್ಟಿ ಬಂದಿದೆ, 1 ವರ್ಷಕ್ಕೆ ಆರ್ಡ್ರು. ನಮ್ ಖರ್ಚು ವೆಚ್ಚ ಕಳೆದ್ರೆ 5 ಲಕ್ಷ ರೂಪಾಯಿ ಉಳಿಯುತ್ತೆ. 5 ಲಕ್ಷನಾ? ಆದ್ರೆ ಒಂದೇ ಒಂದ್ ಸಮಸ್ಯೆ. ಏನದು ಸಮಸ್ಯೆ? ಅದೇ ಹಾಲು ಅನ್ನೋದಿಲ್ವಲ್ಲ. ಅಯ್ಯೋ,
ಅಪರೂಪಕ್ಕೆ 1 ವರ್ಷಕ್ಕೆ ಆರ್ಡರ್ ಸಿಕ್ಕಿದೆ. ಯಾವ ಸಮಸ್ಯೆ ಆದ್ರೇನೋ? ಅಯ್ಯೋ ಅವ್ರೀಗ್ಲೇ ಪ್ರೂಫ್ ನೋಡ್ಬೇಕಂತೆ. ಪ್ರೂಫ್ ನೋಡ್ಬೇಕಂತ? ಏನೋ ಮಾಡೋದು ಇವಾಗ? ಬಾಸ್, ಹ? ಪಕ್ಕದ ಪ್ರೆಸ್ಸು ರಜಾ, ಹ. ಪಾಲ್ಗಾಡ್ ಬೇಬಿ ಒಬ್ಳೇ ಇದ್ದಾಳೆ. ಹ? ನಿಮ್ ಸ್ವಾಭಿಮಾನನೆಲ್ಲ ಬಿಟ್ಟು ಹೋಗ್ ಕೇಳಿ. 5 ಲಕ್ಷ ಬಾಸ್, 5 ಲಕ್ಷ ಬಾಸ್. ಮತ್ತೆ ನಮ್ಗಿಂತ ಅವಕಾಶ ಸಿಗಲ್ಲ. ಗೋ ಬಾಸ್ ಗೋ. ಮಗುನ ಹುಷಾರಾಗಿ ನೋಡ್ಕೋ. ಇದ್ನ ಹಿಡ್ಕೋ. എന്റെ ഗുരുവായൂരപ്പ, ഞാൻ എത്ര ഭാഗ്യശാലി. ഗോപാലകൃഷ്ണ, ഈ സുഖം കാണുമ്പോൾ എനിക്ക് എത്ര ആനന്ദമായിട്ടുണ്ട് അറിയാ. നിനക്ക് ഹാല് വേണ്ടിയല്ലേ? ഞാൻ തരാം. ನಾನು ಯಾರು ಗೊತ್ತಾ? ಗೊತ್ತಾ? ಭೂತಪ್ಪ. എനക്ക് നീ വേണം. നിന്നോട് ഞാൻ രാസലീല ചെയ്യണം. ನಮ್ ಬಾಸ್ ತಾನೇ ಕೂಕೋಬೇಕು. ಅವಳೇ ಕೂಕೋದಾ ಇದ್ದಾಳೆ. ಏನಾದ್ರೂ ಕೇಸು ರಿವರ್ಸ್ ಆಗೋಯ್ತಾ? ಅಲ್ಲ, ನಮ್ ಬಾಸ್ ನಂಬೋಂಗೇ ಇಲ್ಲ. ನೋಡಕ್ ಒಂಥರ ಇದ್ರು ಕ್ಯಾಶ್ ನ ಡ್ರಾಪೇ ಮಾಡಲ್ಲ. വേണം, നീ വേണം. വേണ്ട, നിജമായി വേണ്ട, സത്യമായി വേണ്ട. സത്യമായിട്ട് പറയുന്നത് വേണ്ട. ഇന്നലെ ತಂಟೆಗೆ ಬರ್ತೀಯಾ? ನಿಜವಾಗ್ಲೂ ಬರಬಾರ್ದು. ഗുരുവായൂരപ്പ, ഇപ്പൊ എന്തായി? ഒന്നും ആയിട്ടില്ലല്ലോ.